In this video, we will discuss about theory of color and constituents, that is Witts theory and modern theories. We will discuss these two theories. Witts theory. Witts theory is chromophore oxochrome theory. Okay, ಇದನ್ನು ಇನ್ನೊಂದು ತರ ಕರೆಯಬಹುದು chromophore ಮತ್ತೆ oxochrome theory proposed by Otto Witt in the year 1876 states that the color of organic compound is due to presence of chromophores. According to this theory, the color of the organic compound is due to presence of chromophores. Chromophores ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, which are unsaturated groups like N double bond N, NO2, C double bond O and C double bond C that absorbs light in the visible region and impart color to the molecule. ಅಂದ್ರೆ ಈ ಗ್ರೂಪ್ಸ್ ಏನು ಮಾಡುತ್ತೆ, ಲೈಟ್ ನ ಅಬ್ಸರ್ವ್ ಮಾಡಿಕೊಂಡು ವಿಸಿಬಲ್ ರೀಜನ್ ಅಲ್ಲಿ ಕಲರ್ ನ ಲೈಟ್ ನ ಅಬ್ಸರ್ವ್ ಮಾಡಿಕೊಂಡು ಕಲರ್ ನ ಅದು ಇಂಪಾರ್ಟ್ ಮಾಡುತ್ತೆ ಟು ದ ಮಾಲಿಕ್ಯೂಲ್. ಓಕೆ, ಕಾಂಪೌಂಡ್ಸ್ ಕಂಟೈನಿಂಗ್ ಓನ್ಲಿ chromophores ಆರ್ ಕಾಲ್ಡ್ ಕ್ರೋಮೋಜನ್ಸ್. ಕ್ರೋಮೋಜನ್ಸ್ ಅಂದ್ರೇನು? ಕಾಂಪೌಂಡ್ ಕಂಟೈನಿಂಗ್ ಓನ್ಲಿ chromophores ಆರ್ ಕಾಲ್ಡ್ ಕ್ರೋಮೋಜನ್ಸ್ ಅಂಡ್ ಮೇ ಶೋ ವೀಕ್ ಆರ್ ಪೇಲ್ ಕಲರ್. ಇಂಥ ಕಾಂಪೌಂಡ್ ಏನು ತೋರಿಸುತ್ತೆ? ವೀಕ್ ಅಥವಾ ಪೇಲ್ ಕಲರ್ ತೋರಿಸುತ್ತೆ. ದ ಇಂಟೆನ್ಸಿಟಿ ಅಂಡ್ ಯೂಸ್ಫುಲ್ನೆಸ್ ಆಫ್ ದಿ ಕಲರ್ ಆರ್ ಗ್ರೇಟ್ಲಿ ಇನ್ಕ್ರೀಸ್ಡ್ ಬೈ ಆಕ್ಸೋಕ್ರೋಮ್ಸ್. ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ಕಲರ್ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡೋದು ಯಾವುದು? ಆಕ್ಸೋಕ್ರೋಮ್ಸ್ ಸಚ್ ಆಸ್ OH, NH2, OR ವಿಚ್ ಡು ನಾಟ್ ಪ್ರೊಡ್ಯೂಸ್ ಕಲರ್ ಬೈ ದೆಮ್ಸೆಲ್ವ್ಸ್ ಬಟ್ ಎನ್ಹಾನ್ಸ್ ಅ ಕಲರ್. ಅರ್ಥ ಆಯ್ತಾ? ಬೈ increasing electron density and facilitating interaction with light as well as improving solubility and binding to fabrics. ಅಂದ್ರೆ ಏನ್ ಮಾಡುತ್ತೆ, ಈ ಆಕ್ಸೋಕ್ರೋಮ್ಸ್ ದೆಮ್ಸೆಲ್ವ್ಸ್ ಕಲರ್ ನ ಪ್ರೊಡ್ಯೂಸ್ ಮಾಡೋದಿಲ್ಲ, ಬಟ್ ಇಂಟೆನ್ಸಿಟಿ ಆಫ್ ಕಲರ್ ನ ಇನ್ಕ್ರೀಸ್ ಮಾಡುತ್ತೆ. ಆಯ್ತಾ? ಬೈ ಇಂಟರಾಕ್ಟಿಂಗ್ ವಿತ್ ಲೈಟ್ as well as improving solubility and binding to the fabrics. According to this theory, color depends when oxochromes is attached to chromogens. According to this theory, color increase ಆಗುತ್ತೆ ಯಾವಾಗ ಆಕ್ಸೋಕ್ರೋಮ್ ಏನಾದ್ರು ಅಟ್ಯಾಚ್ ಆಗಿದ್ರೆ ಕ್ರೋಮೋಜನ್ಸ್ಗೆ, ಅವಾಗ ಏನಾಗುತ್ತೆ, ಕಲರ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆನ್ಸಿನ್ ಈಸ್ ಕಲರ್ಲೆಸ್. ಬೆನ್ಸಿನ್ ಯೂಶಲಿ ಕಲರ್ಲೆಸ್, ಬಟ್ ನೈಟ್ರೋಬೆಂಜಿನ್ ಈಸ್ ಪೇಲ್ ಎಲ್ಲೋ. ನೈಟ್ರೋಬೆಂಜಿನ್ ಯಾವ ಕಲರ್ ಬರುತ್ತೆ? ಪೇಲ್ ಎಲ್ಲೋ ಬರುತ್ತೆ. ದಿಸ್ ಇಸ್ ಡ್ಯೂ ಟು NO2 is attached to benzene and paranitrophenol with NO2 and OH is deeper yellow color. Thus, chromophores are responsible for the basic color while oxochromes modify and intensify the color. However, the theory is only qualitative in nature. Okay, ಅಂದ್ರೆ ಬರೀ chromophores ಇದ್ರೆ ಕಲರ್ ಲೈಟ್ ಕಲರ್ ಇರುತ್ತೆ, ಆಕ್ಸೋಕ್ರೋಮ್ಸ್ ಇದ್ರೆ ಕಲರ್ ಇಂಟೆನ್ಸಿಟಿನ ಇನ್ಕ್ರೀಸ್ ಆಗುತ್ತೆ. ಓಕೆ, ಬಟ್ ಇದರ ಈ ಥಿಯರಿನ ಲಿಮಿಟೇಷನ್ಸ್ ಏನು? ಇಟ್ ಈಸ್ ಓನ್ಲಿ ಕ್ವಾಲಿಟೇಟಿವ್ ಮೀನ್ಸ್ ಓನ್ಲಿ ಹೇಳುತ್ತೆ, ಮೀನ್ಸ್ ಇಟ್ ನಾಟ್ ಡಿಸ್ಕಸ್ ಅಬೌಟ್ ಅಮೌಂಟ್, ಓನ್ಲಿ ಕ್ವಾಲಿಟೇಟಿವ್. ಓಕೆ, ಡಿಟೆಕ್ಷನ್ ಅಷ್ಟೇ ಹೇಳುತ್ತೆ ಇಲ್ಲಿ. ಆಸ್ ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ಕಲರ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್. ಅಂದ್ರೆ ಈ ಥಿಯರಿ ಕಲರ್ನ ಎಕ್ಸ್ಪ್ಲೈನ್ ಮಾಡಲ್ಲ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್. ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಬಗ್ಗೆ ಈಗ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್, ವೇವ್ ಲೆಂತ್ ಅಬ್ಸಾರ್ಪ್ಷನ್ ಆರ್ ಕಾಂಜುಗೇಷನ್ ಅಂಡ್ ಫೇಲ್ಸ್ ಟು ಅಕೌಂಟ್ ಫಾರ್ ದಿ ಮೆನಿ ಕಾಂಪೌಂಡ್ಸ್ ದಟ್ ಡು ನಾಟ್ ಫಾಲೋ ದಿಸ್ ರೂಲ್ಸ್. ಅಂದ್ರೆ ಇದು ಎಲ್ಲಾ ಕಾಂಪೌಂಡ್ಸ್ಗೂ ಅಪ್ಲೈ ಆಗೋದಿಲ್ಲ, ಮತ್ತು ವೇವ್ ಲೆಂತ್ ಅಬ್ಸಾರ್ಪ್ಷನ್ ಮತ್ತು ಕಾಂಜುಗೇಷನ್ ಬಗ್ಗೆ ಇದು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಇದು ವಿಟ್ಸ್ ಥಿಯರಿದು ಲಿಮಿಟೇಷನ್ಸ್. ಓಕೆ, conclusion ಏನಂತ ಹೇಳಿದ್ರೆ, Witts theory provides basic understanding of color in organic compounds through chromophores and oxochromes, but it is qualitative and limited. It is better explained by the modern electronic theory. Okay, ಇದು ಬೇಸಿಕ್ ಕಲರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಬೈ ಯೂಸಿಂಗ್ chromophores ಮತ್ತೆ oxochromes, ಮತ್ತೆ ಇದು ಕ್ವಾಲಿಟೇಟಿವ್ ನೇಚರ್. ಓಕೆ, ಇದನ್ನ ಬೆಟರ್ ಆಗಿ ನಾವು ಯಾವ ತರ ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ ಬೈ ಯೂಸಿಂಗ್ ಮಾಡರ್ನ್ ಎಲೆಕ್ಟ್ರಾನಿಕ್ ಥಿಯರಿ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಲಿಮಿಟೇಷನ್ಸ್ ಏನು? ಕೆನಾಟ್ ಎಕ್ಸ್ಪ್ಲೈನ್ ವೈ ಸಮ್ chromophores ಕಂಟೈನಿಂಗ್ ಕಾಂಪೌಂಡ್ಸ್ ಆರ್ ಕಲರ್ಲೆಸ್. ಕೆಲವೊಂದು chromophores ಇದ್ರು ಕಲರ್ಲೆಸ್ ಆಗಿರುತ್ತೆ, ಯಾಕೆಂತ ಎಕ್ಸ್ಪ್ಲೈನ್ ಮಾಡಲ್ಲ. ಡಸ್ ನಾಟ್ ಎಕ್ಸ್ಪ್ಲೈನ್ ಎಕ್ಸಾಕ್ಟ್ ವೇವ್ ಲೆಂತ್ ಆಫ್ ಅಬ್ಸಾರ್ಪ್ಷನ್. ಎಕ್ಸಾಕ್ಟ್ ವೇವ್ ಲೆಂತ್ ಆಫ್ ಅಬ್ಸಾರ್ಪ್ಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಇಗ್ನೋರ್ಸ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಅಂಡ್ ಕಾಂಜುಗೇಷನ್ ಬಗ್ಗೆ ಇದು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಫೇಲ್ಸ್ ಫಾರ್ ಮೆನಿ ಮಾಡರ್ನ್ ಡೈಸ್ ಅಂಡ್ ಹೈಲಿ ಕಾಂಜುಗೇಟೆಡ್ ಸಿಸ್ಟಮ್ಸ್. ಮೆನಿ ಮಾಡರ್ನ್ ಡೈಸ್ಗೆ ಮತ್ತೆ ಹೈಲಿ ಕಾಂಜುಗೇಟೆಡ್ ಸಿಸ್ಟಮ್ಸ್ಗೆ ಇದು ಅಪ್ಲೈ ಆಗೋದಿಲ್ಲ. ಇದು ಲಿಮಿಟೇಷನ್ಸ್ ಆಫ್ ವಿಟ್ಸ್ ಥಿಯರಿ. ಈಗ ಮಾಡರ್ನ್ ಥಿಯರಿ ಆಫ್ ಕಲರ್, ದಟ್ ಇಸ್ ಎಲೆಕ್ಟ್ರಾನಿಕ್ ಥಿಯರಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದ ಮಾಡರ್ನ್ ಥಿಯರಿ ಆಫ್ ಕಲರ್ ಅಂಡ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೈನ್ಸ್ ದಿ color in organic compounds on the basis of electronic transitions and molecular structure rooted in quantum chemistry. According to this theory, ಈ theory ಪ್ರಕಾರ substance appears colored when it absorbs light in the visible region, that is 400 to 700 nanometer. The remaining transmitted or reflected light is seen as color. According to this theory, ಏನು ಮಾಡ್ತೀವಿ, ಸಬ್ಸ್ಟೆನ್ಸ್ ಕಲರ್ನ ಲೈಟ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಇನ್ ದಿ ರೀಜನ್ ಆಫ್ 400 to 700 nanometer. ರಿಮೈನಿಂಗ್ ಟ್ರಾನ್ಸ್ಮಿಟೆಡ್ ಅಥವಾ ರೆಫ್ಲೆಕ್ಟೆಡ್ ಲೈಟ್ ಈಸ್ ಸೀನ್ ಆಸ್
ಕಲರ್. ರಿಮೈನಿಂಗ್ ಏಟ್ ನಾವು ಯಾವ ತರ ನೋಡಬಹುದು, ಕಲರ್ ರೂಪದಲ್ಲಿ ನೋಡಬಹುದು. ದಿಸ್ ಅಬ್ಸಾರ್ಪ್ಷನ್ ಅಕರ್ಸ್ ವೆನ್ ಎಲೆಕ್ಟ್ರಾನ್ಸ್ ಇನ್ ಎ ಮಾಲಿಕ್ಯೂಲ್ ಆರ್ ಎಕ್ಸೈಟೆಡ್ ಫ್ರಮ್ ಲೋವರ್ ಎನರ್ಜಿ ಆರ್ಬಿಟಲ್ ಟು ಹೈಯರ್ ಎನರ್ಜಿ ಆರ್ಬಿಟಲ್. ಅಬ್ಸಾರ್ಪ್ಷನ್ ಇಲ್ಲಿ ಆಗುತ್ತೆ ಯಾವ ತರ ಅಂದ್ರೆ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಈ ಲೈಟ್ ನ ಅಬ್ಸರ್ವ್ ಮಾಡಿಕೊಂಡು ಗ್ರೌಂಡ್ ಸ್ಟೇಟ್ ಇಂದ ಎಕ್ಸೈಟ್ ಸ್ಟೇಟ್ ಗೆ ಟ್ರಾನ್ಸಿಷನ್ಸ್ ಆಗುತ್ತೆ, ಮೈನ್ಲಿ ಥ್ರೂ ಪೈ ಟು ಪೈ ಸ್ಟಾರ್ ಟ್ರಾನ್ಸಿಷನ್ ಅಂಡ್ ಎನ್ ಟು ಪೈ ಸ್ಟಾರ್ ಟ್ರಾನ್ಸಿಷನ್ಸ್. ಪೈ ಟು ಪೈ ಸ್ಟಾರ್ ಟ್ರಾನ್ಸಿಷನ್ ಅಂದ್ರೆ ಆ ಮಾಲಿಕ್ಯೂಲ್ ಡಬಲ್ ಬಾಂಡ್ ಇರಬೇಕು, ಎನ್ ಟು ಪೈ ಸ್ಟಾರ್ ಅಂದ್ರೆ ಆ ಮಾಲಿಕ್ಯೂಲ್ ಹೆಟೆರೋಆಟಮ್ಸ್ ಮತ್ತೆ ಡಬಲ್ ಬಾಂಡ್ ಇರಬೇಕು. ಓಕೆ, ದ ಕೀ ಫ್ಯಾಕ್ಟರ್ ಕಂಟ್ರೋಲಿಂಗ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಕಾಂಜುಗೇಷನ್. ಆಸ್ ಕಾಂಜುಗೇಷನ್ ಇನ್ಕ್ರೀಸಸ್ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ಮಾಲಿಕ್ಯೂಲ್ ಆರ್ಬಿಟಲ್ ಡಿಕ್ರೀಸಸ್. ಕಾಂಜುಗೇಷನ್ ಅಂದ್ರೆ ಡಬಲ್ ಬಾಂಡ್ಸ್. ಕಾಂಜುಗೇಷನ್ಸ್ ಇನ್ಕ್ರೀಸ್ ಆದ್ರೆ ಎನರ್ಜಿ ಗ್ಯಾಪ್ ಇರುತ್ತಲ್ಲ ಮಾಲಿಕ್ಯೂಲ್ ಆರ್ಬಿಟಲ್ಸ್, ಓಕೆ, ಮಾಲಿಕ್ಯೂಲ್ ಆರ್ಬಿಟಲ್ಸ್ ಎನರ್ಜಿ ಗ್ಯಾಪ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಕಾಸಿಂಗ್ ಅಬ್ಸಾರ್ಪ್ಷನ್ ಅಟ್ ಲಾಂಗರ್ ವೇವ್ ಲೆಂತ್ and resulting in deeper color. Okay, groups like oxochromes, that is OH NH2, further modify color by donating or withdrawing electrons, stabilizing excited states through resonance and producing shifts such as a bathochromic shift, that is a red shift, ಅಥವಾ hypsochromic shift, that is blue shift. ಓಕೆ, ಅಂದ್ರೆ ಇಲ್ಲೇನಾಗುತ್ತೆ ನಿಮಗೆ ಈ ಅಕಾರ್ಡಿಂಗ್ ಟು ದಿಸ್ ಥಿಯರಿ ಕಲರ್ ಯಾಕೆ ಬರುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ಅಬ್ಸಾರ್ಬ್ಸ್ ಲೈಟ್, ದೆನ್ ಇಟ್ ಗೋ ಟು ಹೈಯರ್ ಎನರ್ಜಿ ಲೆವೆಲ್. ಗ್ರೌಂಡ್ ಸ್ಟೇಟ್ ಇಂದ ಎಕ್ಸೈಟ್ ಸ್ಟೇಟ್ ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸಿಷನ್ಸ್ ಆಗುತ್ತೆ, ಟ್ರಾನ್ಸಿಷನ್ಸ್ ಆಗಿ ನಮಗೆ ಕಲರ್ ಕೊಡುತ್ತೆ. ಓಕೆ, ಕಾಂಜುಗೇಷನ್ ಏನಾದ್ರು ಇದ್ರೆ, ಕಾಂಜುಗೇಷನ್ ಇನ್ಕ್ರೀಸ್ ಆದ್ರೆ ಎನರ್ಜಿ ಗ್ಯಾಪ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಅಬ್ಸಾರ್ಪ್ಷನ್ ಎಲ್ಲಾಗುತ್ತೆ ಅಟ್ ಲಾಂಗರ್ ವೇವ್ ಲೆಂತ್ ಆಗುತ್ತೆ, ಕಲರ್ ಏನಾಗುತ್ತೆ ಡೀಪ್ ಆಗುತ್ತೆ. ಓಕೆ, ಆಕ್ಸೋಕ್ರೋಮ್ಸ್ ಇದೆಲ್ಲ ಗ್ರೂಪ್ಸ್ ಇದ್ರೆ ಏನಾಗುತ್ತೆ, ಕಲರ್ ಮಾಡಿಫಿಕೇಶನ್ ಆಗುತ್ತೆ. ಓಕೆ, ಆಮೇಲೆ ಇಲ್ಲ ಏನಾಗುತ್ತೆ, ಇಲ್ಲಿ ನಾವು ಎರಡು ಶಿಫ್ಟ್ ನ ಅಬ್ಸರ್ವ್ ಮಾಡೋದು, ಬ್ಯಾಥೋಕ್ರೋಮಿಕ್ ಶಿಫ್ಟ್ ಮತ್ತೆ ದಟ್ ಇಸ್ ಕಾಲ್ಡ್ ರೆಡ್ ಶಿಫ್ಟ್, ಇಪ್ಸೋಕ್ರೋಮಿಕ್ ಶಿಫ್ಟ್ ದಟ್ ಇಸ್ ಬ್ಲೂ ಶಿಫ್ಟ್. ಈ ಕಾನ್ಸೆಪ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ, ಅದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ ಈಗ. Unlike Witt's theory, the modern approach successfully explains intensity, exact wavelength, and variation of color, making it more accurate and widely applicable to dyes and pigments. ಅಂದ್ರೆ ಪ್ರಿವಿಯಸ್ ವಿಟ್ಸ್ ಥಿಯರಿ ಕಂಪೇರ್ ಮಾಡಿದ್ರೆ ಇದು ಏನಾಗುತ್ತೆ, ಇಂಟೆನ್ಸಿಟಿ, ಎಕ್ಸಾಕ್ಟ್ ವೇವ್ಲೆಂತ್ ಅಬ್ಸಾರ್ಪ್ಷನ್ ಮತ್ತೆ ಕಲರ್ ವೇರಿಯೇಷನ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಈಗ ನಾವು ಡಿಸ್ಕಸ್ ಮಾಡೋಣ ಯಾವ್ದ್ರ ಬಗ್ಗೆ, ಬ್ಯಾಥೋಕ್ರೋಮಿಕ್ ಶಿಫ್ಟ್ ಮತ್ತೆ ಇಪ್ಸೋಕ್ರೋಮಿಕ್ ಶಿಫ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಬ್ಯಾಥೋಕ್ರೋಮಿಕ್ ಶಿಫ್ಟ್ ಅಂದ್ರೆ ಏನು, ಮೂವ್ಮೆಂಟ್ ಆಫ್ ದ ಅಬ್ಸಾರ್ಪ್ಷನ್ ಬ್ಯಾಂಡ್ ಆಫ್ ಕಾಂಪೌಂಡ್ ಟುವರ್ಡ್ಸ್ ಲಾಂಗರ್ ವೇವ್ ಲೆಂತ್. ಇಲ್ಲೇನಾಗುತ್ತೆ, ಅಬ್ಸಾರ್ಪ್ಷನ್ ಬ್ಯಾಂಡ್ ಕಲರ್ ಬರುತ್ತಲ್ಲ ಟುವರ್ಡ್ಸ್ ಯಾವ ರೀಜನ್ ಆಗುತ್ತೆ, ಲಾಂಗರ್ ವೇವ್ ಲೆಂತ್, ಹೈಯರ್ ಲ್ಯಾಂಬ್ಡಾ ಇನ್ ದ ವಿಸಿಬಲ್ ಆರ್ UV ಸ್ಪೆಕ್ಟ್ರಮ್. ದಿಸ್ ಮೀನ್ಸ್ ದ ಸಬ್ಸ್ಟೆನ್ಸ್ ಅಬ್ಸಾರ್ಬ್ಸ್ ಲೈಟ್ ಅಟ್ ಲೋವರ್ ಎನರ್ಜಿ ಅಂಡ್ ಆಫ್ಟರ್ ಅಪಿಯರ್ಸ್ ಡೀಪನ್ ಆರ್ ಮೋರ್ ಇಂಟೆನ್ಸ್ ಕಲರ್. ಅಂದ್ರೆ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ, ಲೈಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಟ್ ಲೋವರ್ ಎನರ್ಜಿ. ಓಕೆ, ಲೋವರ್ ಎನರ್ಜಿ ಅಂದ್ರೆ ಎಲ್ಲಾಗುತ್ತೆ at higher wavelength. It usually occurs due to increase in the conjugation. ಇದು ಯಾಕೆ ಆಗುತ್ತೆ ಅಂದ್ರೆ it is due to increase in the conjugation, presence of electron donating groups. Electron donating groups ಇರಿಂದ ಇಲ್ಲಾಗುತ್ತೆ. Oxochromes like OH NH2 are solvent effects that stabilize the excited state. For example, when conjugation increases in a molecule, its absorption may shift from U region into the visible region, making the compound is colored. Okay, ಅಂದ್ರೆ ಏನಾಗುತ್ತೆ, ಇಲ್ಲಿ ನೋಡಿ ಕಾಂಜುಗೇಷನ್ ಇನ್ಕ್ರೀಸ್ ಆದ ಮಾಲಿಕ್ಯೂಲ್ ಅಲ್ಲಿ ಅಬ್ಸಾರ್ಪ್ಷನ್ ಶಿಫ್ಟ್ ಆಗುತ್ತೆ, ಎಲ್ಲಿಂದ ಅಲ್ಟ್ರಾ ವೈಲೆಟ್ ರೀಜನ್ ಇಂದ ವಿಸಿಬಲ್ ರೀಜನ್ಗೆ, ಇದೆರಡು ಬೇರೆ ಬೇರೆ ರೀಜನ್. ಓಕೆ, ಮೇಕಿಂಗ್ ದ ಕಾಂಪೌಂಡ್ ಈಸ್ ಮೋರ್ ಕಲರ್ಡ್. ಓಕೆ, ಬ್ಯಾಥೋಕ್ರೋಮಿಕ್ ಶಿಫ್ಟ್ ಅಂದ್ರೆ ಏನು, ಇದೇನಾಗುತ್ತೆ, ಮೂವ್ಮೆಂಟ್ ಆಫ್ ಅಬ್ಸಾರ್ಪ್ಷನ್ ಆಫ್ ಬ್ಯಾಂಡ್ ಕಾಂಪೌಂಡ್ ಟುವರ್ಡ್ಸ್ ಲಾಂಗರ್ ವೇವ್ ಲೆಂತ್ ಆಗುತ್ತೆ. ಓಕೆ, ಲಾಂಗರ್ ವೇವ್ ಲೆಂತ್ ಆಗುತ್ತೆ, ಕಾಂಪೌಂಡ್ ಲೈಟ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ ಎಲ್ಲಿ, ಲೋವರ್ ಎನರ್ಜಿ, ಮತ್ತೆ ಅದು ಡೀಪ್ ಕಲರ್ ತೋರಿಸುತ್ತೆ ಅಟ್ ಹೈಯರ್ ವೇವ್ ಲೆಂತ್. ದಿಸ್ ಅಬೌಟ್ ಬ್ಯಾಥೋಕ್ರೋಮಿಕ್ ಶಿಫ್ಟ್. ಇಪ್ಸೋಕ್ರೋಮಿಕ್ ಶಿಫ್ಟ್ ಅಂದ್ರೆ ಏನು, ಮೂವ್ಮೆಂಟ್ ಆಫ್ ಅಬ್ಸಾರ್ಪ್ಷನ್ ಆಫ್ ಬ್ಯಾಂಡ್ ಟುವರ್ಡ್ಸ್ ಶಾರ್ಟರ್ ವೇವ್ ಲೆಂತ್. ಪ್ರಿವಿಯಸ್ ಒಂದು ಲಾಂಗರ್ ವೇವ್ ಲೆಂತ್, ಇಲ್ಲಿ ಶಾರ್ಟರ್ ವೇವ್ ಲೆಂತ್, ಮೀನಿಂಗ್ ದಟ್ ದ ಕಾಂಪೌಂಡ್ ಅಬ್ಸಾರ್ಬ್ಸ್ ಹೈಯರ್ ಎನರ್ಜಿ ಲೈಟ್ ಅಂಡ್ ಆಫ್ಟರ್ ಅಪಿಯರ್ಸ್ ಲೈಟರ್ ಆರ್ ಲೆಸ್ intensely colored. Okay, this shift occurs due to decrease in the conjugation. ಈ ಶಿಫ್ಟ್ ಯಾಕಾಗುತ್ತೆ, ಡಿಕ್ರೀಸ್ ಇನ್ ಕಾಂಜುಗೇಷನ್ ಆಗುತ್ತೆ, ರಿಮೂವಲ್ ಆಫ್ ಆಕ್ಸೋಕ್ರೋಮ್ಸ್ ಆರ್ ಪ್ರೆಸೆನ್ಸ್ ಆಫ್ electron withdrawing group. Okay, that reduces electron density. Can also result from solvent changes or structure modifications that increase the energy gap between the molecular orbitals. ಈ ಇಪ್ಸೋಕ್ರೋಮಿಕ್ ಶಿಫ್ಟ್ ಎಲ್ಲಾಗುತ್ತೆ ಅಟ್ ಶಾರ್ಟರ್ ವೇವ್ ಲೆಂತ್, ಅಟ್ ಹೈಯರ್ ಎನರ್ಜಿ ಎಲ್ಲಾಗುತ್ತೆ. ಓಕೆ, ಇಲ್ಲಿ ಕಲರ್ ಮಾಡಿಫಿಕೇಶನ್ ಆಗುತ್ತೆ. ದಿಸ್ ಅಬೌಟ್ ಇಪ್ಸೋಕ್ರೋಮಿಕ್ ಶಿಫ್ಟ್. ಓಕೆ, ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಬ್ಯಾಥೋಕ್ರೋಮಿಕ್ ಶಿಫ್ಟ್, ಇಪ್ಸೋಕ್ರೋಮಿಕ್ ಶಿಫ್ಟ್ ಎಲ್ಲಾಗುತ್ತೆ. ಇದು ಬ್ಯಾಥೋಕ್ರೋಮಿಕ್ ಲಾಂಗರ್ ವೇವ್ ಲೆಂತ್, ಇಪ್ಸೋಕ್ರೋಮಿಕ್ ಶಾರ್ಟರ್ ವೇವ್ ಲೆಂತ್. ಎನರ್ಜಿ ಇದು ಬ್ಯಾಥೋಕ್ರೋಮಿಕ್ ಶಿಫ್ಟ್ ಲೋವರ್ ಎನರ್ಜಿ, ಇದು ಇಪ್ಸೋಕ್ರೋಮಿಕ್ ಶಿಫ್ಟ್ ಬಂದು ಹೈಯರ್ ಎನರ್ಜಿ. ಕಲರ್ ಎಫೆಕ್ಟ್ ಬಂದು ಡೀಪರ್ ಅಥವಾ ರೆಡರ್, ಇದು ಲೈಟರ್ ಅಥವಾ ಬ್ಲೂ. ಓಕೆ, ಯಾಕೆ ಆಗುತ್ತೆ ಅಂದ್ರೆ ಇಲ್ಲಿ ಕಾಂಜುಗೇಷನ್ ಇನ್ಕ್ರೀಸ್ ಆಗುತ್ತೆ, ಆಕ್ಸೋಕ್ರೋಮ್ಸ್ ಇಲ್ಲಿ ಕಾಂಜುಗೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ದಿಸ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ಬ್ಯಾಥೋಕ್ರೋಮಿಕ್ ಅಂಡ್ ಇಪ್ಸೋಕ್ರೋಮಿಕ್ ಶಿಫ್ಟ್.
This is about bathochromic and hypsochromic shift. Next ನಾವು ಡಿಸ್ಕಸ್ ಮಾಡೋಣ. ಇದು ನೋಡಿ UV ವಿಸಿಬಲ್ ರೀಜನ್. ಓಕೆ, 200 to 400 ನ್ಯಾನೋಮೀಟರ್ ಇದೆ UV ರೀಜನ್, 400 to 800 ಇದ್ರೆ ವಿಸಿಬಲ್ ರೀಜನ್. ಇದು ನಮ್ಗೆ ಗೊತ್ತಿರಬೇಕು. 200 to 400 ಈಸ್ UV ಅಲ್ಟ್ರಾವೈಲೆಟ್. ಓಕೆ, 400 to 800 ಇದ್ರೆ ವಿಸಿಬಲ್ ರೀಜನ್ ಅಂತ ಕರೀಬಹುದು. ಓಕೆ, ದಿಸ್ ಅಬೌಟ್ ಟ್ರಾನ್ಸಿಷನ್ಸ್. ನಾನು ಹೇಳಿದ್ನಲ್ಲ, ಬರೀ ಮಾಲಿಕ್ಯೂಲ್ ಸಿಂಗಲ್ ಬಾಂಡ್ ಇದ್ರೆ C to C, ಸಿಂಗಲ್ ಬಾಂಡ್ C ಇದ್ರೆ ಸಿಂಗಲ್ ಬಾಂಡ್ ಅಂದರೆ ಸಿಗ್ಮಾ ಬಾಂಡ್. ಓಕೆ, ಲೈಟ್ನ ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ಸಿಗ್ಮಾ ಟು ಸಿಗ್ಮಾ ಸ್ಟಾರ್, ಸಿಗ್ಮಾ ಗ್ರೌಂಡ್ ಸ್ಟೇಟು, ಇದು ಸಿಗ್ಮಾ ಸ್ಟಾರ್. ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಗುತ್ತೆ. ಡಬಲ್ ಬಾಂಡ್ ಇದ್ರೆ ಪೈ ಟು ಪೈ ಸ್ಟಾರ್, ಡಬಲ್ ಬಾಂಡ್ ಇದ್ರೆ ಪೈ ಎಲೆಕ್ಟ್ರಾನ್ಸ್ ಇರುತ್ತೆ, ಪೈ ಬಾಂಡ್ ಇರುತ್ತೆ. ನೋಡಿರಿ, ಎಲೆಕ್ಟ್ರಾನ್ಸ್ ಲೈಟ್ನ ಅಬ್ಸರ್ವ್ ಮಾಡಿಕೊಂಡು ಪೈ ಆರ್ಬಿಟಲಿಂದ ನೋಡಿರಿ ಪೈ ಸ್ಟಾರ್ ಹೋಗುತ್ತೆ. ಪೈ ಅಂದರೆ ಬಾಂಡಿಂಗು, ಇದು ಆಂಟಿ ಬಾಂಡಿಂಗ್, ಪೈ ಟು ಪೈ ಸ್ಟಾರ್. C ಡಬಲ್ ಬಾಂಡ್ O ಇದ್ರೆ ಇಲ್ಲಿ ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದ್ರೆ ಪೈ ಟು ಪೈ ಸ್ಟಾರ್ ಟ್ರಾನ್ಸಿಷನ್ಸು. ಆಕ್ಸಿಜನ್ ಅಂದರೆ ಹೆಟ್ರೋ ಆಟಮ್ಸು, ಇಲ್ಲಿ ದೇರ್ಫೋರ್ N ಅಂತ ಬರ್ತೀವಿ, N ಟು ಪೈ ಸ್ಟಾರ್ ಆಗುತ್ತೆ. ಓಕೆ, ಪೈ ಟು ಪೈ ಸ್ಟಾರ್ ಆಗುತ್ತೆ. ಪೈಯಿಂದ ಎಲೆಕ್ಟ್ರಾನು ಏನು ಮಾಡುತ್ತೆ, ಲೈಟ್ನ ಅಬ್ಸರ್ವ್ ಮಾಡಿಕೊಂಡು ಪೈ ಎಲ್ಲಿಗೆ ಹೋಗುತ್ತೆ, ಪೈ ಸ್ಟಾರ್ಗೆ ಹೋಗುತ್ತೆ. ಓಕೆ, ಹೆಟ್ರೋ ಆಟಮ್ಸ್ ಇದ್ದರೆ ಎನ್ನಿಂದ ಎಲ್ಲಿಗೆ ಹೋಗುತ್ತೆ, ಪೈ ಸ್ಟಾರ್ಗೆ ಹೋಗುತ್ತೆ, ಎನ್ನಿಂದ ಪೈ ಸ್ಟಾರ್ಗೆ ಹೋಗುತ್ತೆ. ಬಿಕಾಸ್ ಇಲ್ಲಿ ಡಬಲ್ ಬಾಂಡ್ ಇದೆ. ಆಕ್ಸಿಜನ್ ಇದ್ದರೆ ಹೆಟ್ರೋ ಆಟಮ್ಸು, ದೇರ್ಫೋರ್ ಅಲ್ಲಿ ನಾವು N ಟು ಪೈ ಸ್ಟಾರ್ ಆಗುತ್ತೆ. ದಿಸ್ ಅಬೌಟ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ಸ್. ಇದ್ರ ಬೇಸ್ ಮೇಲೆ ಇಲ್ಲಿ ಕಲರ್ನ ನಾವು ಡಿಸ್ಕಸ್ ಮಾಡ್ಬೋದು. ಓಕೆ, ದ ರಿಲೇಶನ್ಶಿಪ್ ಬಿಟ್ವೀನ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂಡ್ ಕಲರ್. ದ ಕಲರ್ ಆಫ್ ಆರ್ಗಾನಿಕ್ ಕಾಂಪೌಂಡ್ is directly related to their molecular structure, especially in the presence of chromophores, oxychromes, and conjugation. A compound appears color when it absorbs light in the visible region, which depends on how electrons are arranged and how easily they can excited. The most important factor is conjugation, a system of alternating single and double bond, which lowers the energy gap between the molecular orbitals. As conjugation increases, the compound absorbs light at a longer wavelength, resulting in deeper color. For example, highly conjugated compounds like beta carotene appears orange. Chromophores such as N double bond N, NO2 and C double bond O are responsible for basic color because they absorb light, while the oxychromes like OH, NH2 intensify the color by donating or withdrawing the electrons through resonance, increasing the absorption strength and shifting it towards the visible region. Structural factors such as planarity, which allows better overlap of orbitals, substituents, electron donating groups deepen color, electron withdrawing group may shift it, and extent of delocalization all influence color. Thus, the greater the electron delocalization and conjugation, the more intense color visible the color of the compound. ಅಂದರೆ ಸ್ಟ್ರಕ್ಚರ್ ಮೇಲೆ ಯಾವ ಥರ ಡಿಪೆಂಡ್ ಆಗುತ್ತೆ ಕಲರ್ ಅಂತ. ಕಲರ್ ಹೆಂಗಾಗುತ್ತೆ ನೋಡಲಿ, ಇಲ್ಲಿ ನೋಡಲಿ, ಕಾಂಪೌಂಡ್ ಏನು ಮಾಡುತ್ತೆ, ಲೈಟ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಯಾವ ರೀಸನಲ್ಲಿ, ವಿಸಿಬಲ್ ರೀಸನಲ್ಲಿ. ಅವಾಗೇನಾಗುತ್ತೆ, ಎಲೆಕ್ಟ್ರಾನ್ಸ್ ಏನಾಗುತ್ತೆ ಗ್ರೌಂಡ್ ಸ್ಟೇಟಿಂದ ಎಕ್ಸಿಟ್ ಸ್ಟೇಟ್ಗೆ ಟ್ರಾನ್ಸಿಷನ್ಸ್ ಆಗುತ್ತೆ. ಓಕೆ, ಮತ್ತು ಈ ಕಾಂಜುಗೇಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇಯರ್. ಓಕೆ, ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಇದ್ರೆ ಏನಾಗುತ್ತೆ, ವಿಚ್ ಲೋವರ್ಸ್ ಎನರ್ಜಿ ಗ್ಯಾಪ್, ಇದೇನು ಮಾಡುತ್ತೆ, ಎನರ್ಜಿ ಗ್ಯಾಪ್ನ ಕಡಿಮೆ ಮಾಡುತ್ತೆ ಬಿಟ್ವೀನ್ ದ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಓಕೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂದರೆ ಹೋಮೋ ಅಂಡ್ ಲೂಮೋ, ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ ಮತ್ತು ಲೋಯೆಸ್ಟ್ ಅನ್ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್. ಕಾಂಜುಗೇಷನ್ ಏನಾದರೂ ಇನ್ಕ್ರೀಸ್ ಆದರೆ ಕಾಂಪೌಂಡ್ ಏನು ಮಾಡುತ್ತೆ, ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಟ್ ಲಾಂಗರ್ ವೇವ್ ಲೆಂತ್. ಓಕೆ, ಆ ಕಲರ್ ಏನಾಗುತ್ತೆ, ಡೀಪ್ ಕಲರ್ ಬರುತ್ತೆ. ಅದಾಯ್ತಾ? ಅದೇ ಥರ ಕ್ರೋಮೋಫೋರ್ಸ್ ಮತ್ತು ಆಕ್ಸೋಕ್ರೋಮ್ಸ್ ಏನು ಮಾಡುತ್ತೆ, ಕಲರ್ನ ಮಾಡಿಫಿಕೇಶನ್ ಮಾಡುತ್ತೆ. ಓಕೆ, ಈ ಗ್ರೂಪ್ಸ್ ಇಂಪಾರ್ಟೆಂಟು ಮಾಲಿಕ್ಯುಲರ್ ಸ್ಟ್ರಕ್ಚರಲ್ಲಿ. ಕ್ರೋಮೋಫೋರ್ಸ್ ಮತ್ತು ಆಕ್ಸಿಕ್ರೋಮ್ಸ್ ಇದ್ರು ಯಾವ ಥರ ನಾವು ಮೀನ್ಸ್ ಕಲರ್ ಚೇಂಜ್ ಆಗುತ್ತೆ. ಓಕೆ, ಆಕ್ಸಿಕ್ರೋಮ್ಸ್ ಏನಾಗುತ್ತೆ, ಕಲರ್ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ಇಲ್ಲೇನಾದ್ರು ಸ್ಟ್ರಕ್ಚರಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಪ್ಲೇನಾರಿಟಿ, ಸ್ಟ್ರಕ್ಚರ್ ಫ್ಯಾಕ್ಟರ್ಸ್, ಸ್ಟ್ರಕ್ಚರ್ ಏನೋ ಪ್ಲೇನಾರಿಟಿ ಇದ್ರೆ ಮತ್ತು ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ, ಸಬ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಅಟ್ಯಾಚ್ ಆಗಿದ್ರೆ ಮಾಲಿಕ್ಯೂಲ್ಗೆ, ಮತ್ತು ಡಿಲೊಕಲೈಸೇಷನ್ ಇದ್ರೆ, ಇದೆಲ್ಲ ಏನು ಮಾಡುತ್ತೆ, ಕಲರ್ ಮೇಲೆ ಎಫೆಕ್ಟ್ ಮಾಡುತ್ತೆ. ದೇರ್ಫೋರ್ ಗ್ರೇಟರ್ ಎಲೆಕ್ಟ್ರಾನ್ ಡಿಲೊಕೇಶನ್ ಆಗ್ತಾ ಇದ್ದಾರೆ ಮತ್ತು ಕಾಂಜುಗೇಷನ್ ಇದ್ರೆ ಕಲರ್ ಏನಾಗುತ್ತೆ, ಮೋರ್ ಇಂಟೆನ್ಸ್ ಕಲರ್ ಅಂತ ನಾವು ಹೇಳ್ಬೋದು. ಓಕೆ, ಇದು ರಿಲೇಶನ್ಶಿಪ್ ಬಿಟ್ವೀನ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂಡ್ ಕಲರ್. ಅಂದರೆ ಕಾಂಜುಗೇಷನ್ ಮತ್ತು ಪ್ಲೇನಾರಿಟಿ ಮತ್ತು ಎಲೆಕ್ಟ್ರಾನ್ ಡಿಲೊಕೇಶನ್ ಇದೆಲ್ಲ ಮತ್ತು ಕ್ರೋಮೋಫೋರ್ಸ್, ಆಕ್ಸಿಕ್ರೋಮ್ಸ್ ಮಾಲಿಕ್ಯುಲರ್ ಇದ್ದರೆ ಅದು ಕಲರ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಓಕೆ, ಸ್ಟ್ರಕ್ಚರ್ ಈ ಥರ ಗ್ರೂಪ್ಸ್ ಇದ್ದರೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಅಬೌಟ್ ರಿಲೇಶನ್ಶಿಪ್ ಬಿಟ್ವೀನ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆ್ಯಂಡ್ ಕಲರ್. ಥ್ಯಾಂಕ್ ಯು.